ಟ್ರೋಫಿ ಗೆಲುವಿನೊಂದಿಗೆ ಕನ್ನಡಿಗ ದ್ರಾವಿಡ್ ಹೆಡ್ ಕೋಚ್ ಇನ್ನಿಂಗ್ಸ್ ಮುಕ್ತಾಯ. ಸೋತಿದ್ದ ನೆಲದಲ್ಲೇ ಗೆದ್ದು ತೋರಿಸಿದ ಕನ್ನಡಿಗ. ನವೆಂಬರ್ 21ರಲ್ಲಿ ಹೆಡ್ ಕೋಚ್ ಆಗಿ ನೇಮಕವಾಗಿದ್ದ ದ್ರಾವಿಡ್ ಟೀಂ ಇಂಡಿಯಾದ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ಗೆ ಡ್ರೀಮ್ ಸೆಂಡ್ ಆಫ್ ಸಿಕ್ಕಿದೆ. ಟೀಂ ಇಂಡಿಯಾ ಬಾರ್ಬಡೋಸ್ನಲ್ಲಿ ಜಯದ ಪತಾಕೆ ಹಾರಿಸಿ ಐಸಿಸಿ ಟ್ರೋಫಿಗೆ ಮುತ್ತಿಕ್ಕುವ ಮೂಲಕ ಕೋಟ್ಯಾಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ 11 ವರ್ಷಗಳ ಐಸಿಸಿ ಟ್ರೋಫಿ ಕೊರಗಿಗೆ ಬ್ರೇಕ್ ಮಾಡಿದೆ. ಹೆಡ್ ಮಾಸ್ಟರ್ ರಾಹುಲ್ ದ್ರಾವಿಡ್ಗೂ ಗೆಲುವಿನ ವಿದಾಯ ಸಿಕ್ಕಿದೆ. ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಇದ್ದೇ ಇರುತ್ತೆ. ಇದೀಗ ಮಿಸ್ಟರ್ ಡಿಪೆಂಡಬಲ್ ಬ್ಯಾಟಿಂಗ್ ಮಾಂತ್ರಿಕ ಹಾಗೂ ದಿವಾಲ್ ಎಂತೆಲ್ಲ ಕರೆಸಿಕೊಳ್ಳುವ ಕನ್ನಡಿಗ ರಾಹುಲ್ ದ್ರಾವಿಡರ ಕೋಚಿಂಗ್ ಜರ್ನಿಗೂ ಫುಲ್ ಸ್ಟಾಪ್ ಬಿದ್ದಿದೆ. ವಿಶ್ವಕಪ್ ಅಂತ್ಯದೊಂದಿಗೆ ಟೀಂ ಇಂಡಿಯಾ ಜೊತೆಗಿನ ಹೆಡ್ ಕೋಚ್ ದ್ರಾವಿಡ್ ಪ್ರಯಾಣ ಅಂತ್ಯವಾಗಿದೆ. ನವೆಂಬರ್ 2021ರಲ್ಲಿ ಹೆಡ್ ಕೋಚ್ ಹುದ್ದೆಗೇರಿದ ದ್ರಾವಿಡ್ ಸುಮಾರು 2.25 ವರ್ಷಗಳ ಅವಧಿಯಲ್ಲಿ ತಂಡವನ್ನು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸಿದ್ದಾರೆ. 31 ತಿಂಗಳ ಅವಧಿಯಲ್ಲಿ ದೇಶ ವಿದೇಶಗಳಲ್ಲಿ ದ್ರಾವಿಡ್ ಮಾರ್ಗದರ್ಶನದಲ್ಲಿ ಟೀಂ ಇಂಡಿಯಾ ಗೆಲುವಿನ ಶಿಕಾರಿ ನಡೆಸಿದೆ. ಸಕ್ಸಸ್ಫುಲ್ ಆಗಿ ತಂಡವನ್ನು ಗೈಡ್ ಮಾಡಿದ್ದು ಮಾತ್ರವಲ್ಲ, ಈ ಅವಧಿಯಲ್ಲಿ ಯಾವುದೇ ವಿವಾದಗಳಿಗೂ ತಂಡ ಗುರಿಯಾಗದಂತೆ ದಿವಾಲ್ ನೋಡಿಕೊಂಡಿದ್ದಾರೆ. ದ್ರಾವಿಡ್ ಟೀಂ ಇಂಡಿಯಾದ ಹೆಡ್ ಮಾಸ್ಟರ್ ಆದ ಬಳಿಕ ಭಾರತ ತಂಡ ಎಲ್ಲಾ ಮಾದರಿ ಕ್ರಿಕೆಟ್ನಲ್ಲಿ ಅದ್ಭುತ ಆಟ ಆಡಿದೆ. ಏಷ್ಯಾ ಕಪ್ನಲ್ಲಿ ಚಾಂಪಿಯನ್, 2023ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್, ಅದೇ ವರ್ಷ ನಡೆದ ಏಕದಿನ ವಿಶ್ವಕಪ್ ಫೈನಲ್ ಪ್ರವೇಶಿಸಿದ ಸಾಧನೆ ಮಾಡಿತ್ತು. 2024ರ T20 ವಿಶ್ವಕಪ್ನಲ್ಲಿ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿ 11 ವರ್ಷಗಳ ಐಸಿಸಿ ಟ್ರೋಫಿ ಕೊರಗಿಗೆ ಬ್ರೇಕ್ ಹಾಕಿದ್ದಾರೆ. ಕಳೆದೊಂದು ದಶಕದಿಂದ ಕೇವಲ ಬೇಸರ, ಹತಾಶೆ, ನೋವನ್ನೇ ಕಂಡಿದ್ದ ಫ್ಯಾನ್ಸ್ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ. 42 ಜನ ಡೆಬ್ಯೂ ಯಂಗ್ಸ್ಟರ್ಸ್ಗೆ ಭರಪೂರ ಚಾನ್ಸ್. ದ್ರಾವಿಡ್ ಕೋಚ್ ಹುದ್ದೆಗೇರಿದ ಬಳಿಕ ಅನೇಕ ಯಂಗ್ಸ್ಟರ್ಸ್ಗೆ ಡೆಬ್ಯೂ ಭಾಗ ಕರುಣಿಸಿದ್ದಾರೆ. ಇವರ ಅವಧಿಯಲ್ಲಿ 3 ಮಾದರಿಗಳಲ್ಲಿ ಒಟ್ಟು 42 ಜನ ಪಾದಾರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಕೆಲವರು ಪಾಸ್ ಆಗಿದ್ರೆ, ಕೆಲವರು ಫೇಲ್ ಆಗಿದ್ದಾರೆ. ಪಾಸ್ ಆಗಿ ಸಾಮರ್ಥ್ಯ ಪ್ರೂವ್ ಮಾಡಿರುವವರು ಭವಿಷ್ಯದ ತಾರೆಗಳಾಗಿ ಮಿಂಚುತ್ತಿದ್ದಾರೆ. ಸೋತಿದ್ದ ನೆಲದಲ್ಲೇ ಗೆದ್ದು ತೋರಿಸಿದ ದಿವಾಲ್. 2007ರ ಏಕದಿನ ವಿಶ್ವಕಪ್ ವೆಸ್ಟ್ ಇಂಡೀಸ್ನಲ್ಲಿ ನಡೆದಿತ್ತು. ಆಗ ಭಾರತ ತಂಡದ ನಾಯಕರಾಗಿದ್ದ ದ್ರಾವಿಡ್ ತಂಡವನ್ನು ಸೆಮಿಫೈನಲ್ಗೆ ಕೂಡ ಏರಿಸಲು ಸಾಧ್ಯವಾಗಿರಲಿಲ್ಲ. ಆಗ ಅವರು ಸಾಕಷ್ಟು ಟೀಕೆಗಳನ್ನು ಅನುಭವಿಸಿದರು. ಇಂದು ಅದೇ ವೆಸ್ಟ್ ಇಂಡೀಸ್ನಲ್ಲಿ ತಮ್ಮ ಕೋಚಿಂಗ್ ಮೂಲಕ ತಮ್ಮ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ. ಈ ಮೂಲಕ 2007ರ ಸೋಲಿಗೆ 2024ರ T20 ವಿಶ್ವಕಪ್ ಗೆಲುವಿನ ಮೂಲಕ ಉತ್ತರ ನೀಡಿದ್ದಾರೆ. ಕೆಲಸದ ವಿಚಾರದಲ್ಲಿ ಕಾಂಪ್ರಮೈಸ್ ಆಗದ ದ್ರಾವಿಡ್ 3.5 ವರ್ಷಗಳ ಕಾಲ ಭಾರತ ತಂಡಕ್ಕಾಗಿ ದಣಿವರಿಯದೆ ದುಡಿದಿದ್ದಾರೆ. ಆಟಗಾರನಾಗಿ, ನಾಯಕನಾಗಿ, ಇದೀಗ ಕೋಚ್ ಆಗಿ ಯಶಸ್ಸಿಗೆ ಕಾಣಿಕೆ ನೀಡಿದ್ದಾರೆ. ಯಶಸ್ವಿಯಾಗಿ ಹೆಡ್ ಕೋಚ್ ಅವಧಿ ಮುಗಿಸಿ ಹೊರಟಿರುವ ಕನ್ನಡದ ಕಣ್ಮನಿಗೆ ನಮ್ಮದೊಂದು ಬಿಗ್ ಸೆಲ್ಯೂಟ್.